ಡಿಸೆಂಬರ್ 3ನೇ ತಾರೀಕು ಅಂದರೆ ಆ ಪಾರ್ಟಿ ಎಲ್ಲ ನವೆಂಬರಲ್ಲಿ ಏನಾಯಿತು ಅದಾದ ನಂತರ ಮೊದಲ ಬಾರಿಗೆ ಡಿಸೆಂಬರ್ 3ನೇ ತಾರೀಕು ರೇಡ್ ನಡೆಯುತ್ತೆ. ಕೊಚ್ಚಿಯ ರಾಯ್ ಅವರ ಕಚೇರಿಯ ಮೇಲೆ ದಾಳಿ ನಡೆಯುತ್ತೆ. ಜೊತೆಗೆ ಬೆಂಗಳೂರಿನ ಕಚೇರಿ ಮೇಲೆ ಕೂಡ ದಾಳಿ ನಡೆದಿದೆ. ಬೆಂಗಳೂರು ಕೊಚ್ಚಿ ಈ ದಾಳಿಯ ಸಂದರ್ಭದಲ್ಲಿ ಇನ್ನೂ CJ ರಾಯ್ ಅವರು ವಿದೇಶದಲ್ಲೇ ಇರ್ತಾರೆ. ರೇಡ್ ಆದ ನಂತರ ಇಂಡಿಯಾಕ್ಕೆ ಬರುವಂತಹ CJ ರಾಯ್ ಅವರು ಕೇರಳ ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ ಸ್ಟೇ ಕೂಡ ತೆಗೆದುಕೊಂಡು ಬರ್ತಾರೆ. ಬೆಂಗಳೂರು ಕಚೇರಿಗೆ ಅವರು ರೇಡ್ ಮಾಡುವ ಹಾಗಿಲ್ಲ, ಕೋರ್ಟ್ಗೆ ಹೋಗಿ ಸ್ಟೇ ವೆಕೇಟ್ ಮಾಡಿಸ್ಕೊಂಡು ಬಂದಿದ್ದಾರೆ IT ಟೀಮ್. ಅದಾದಮೇಲೆ ಅವರು IT ಟೀಮ್ ಅಲ್ಲಿಗೆ ಹೋಗಿ ಸ್ಟೇ ವೆಕೇಟ್ ಮಾಡಿಸ್ಕೊಂಡ್ಬಂದು ಮತ್ತೆ ರೇಡ್ ಮಾಡಿ ದಾಖಲೆಗಳನ್ನು ಸೀಸ್ ಮಾಡಿರ್ತಾರೆ. ನಿನ್ನೆ ಅದೇ ವಿಚಾರಕ್ಕಾಗಿ ಅವರು ಮತ್ತೆ CJ ರಾಯ್ ಅವರ ಕಚೇರಿಗೆ ಹೋಗಿದ್ರು ಅಂತ ಮಾಹಿತಿ ಇದೆ. ನಮ್ಮ ಪ್ರತಿನಿಧಿ ಸಂದೇಶ್ ನ್ಯೂಸ್ ರೂಮ್ನಿಂದ ಲೈವ್ನಲ್ಲಿ ಇದ್ದಾರೆ. ಸಂದೇಶ್, ಒಮ್ಮೆ ಸ್ಟೇ ತೊಗೊಂಬರ್ತಾರೆ, ಆ ಸ್ಟೇ ವೆಕೇಟ್ ಮಾಡಿಕೊಂಡು ಮತ್ತೆ ಅಧಿಕಾರಿಗಳು ದಾಳಿ ಮಾಡೋದು, ಅದಾದಮೇಲೆ ಮತ್ತೆ ನಿನ್ನೆ ದಾಳಿ ಮಾಡಿ ಮತ್ತೆ ಪರಿಶೀಲನೆ ಮಾಡುವಂಥದ್ದು, ಇದೆಲ್ಲದರಿಂದ ಏನಾದ್ರು ಟೆನ್ಷನ್ಗೆ ಒಳಗಾಗಿದ್ರಾ ಅನ್ನೋದೊಂದು ಡೌಟ್ ಬಂದೇ ಬರುತ್ತೆ ಸಂದೇಶ್. ನವೀನ್, ಖಂಡಿತವಾಗ್ಲು. ಯಾಕಂದ್ರೆ ಈ ಒಂದು ಪಾರ್ಟಿ ಆದ ನಂತರ ಡಿಸೆಂಬರ್ 3ನೇ ತಾರೀಕು ಏನು ಕೊಚ್ಚಿಯ IT ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತಹ ಮೊದಲನೇ ಬಾರಿಗೆ ಅಂದ್ರೆ ಡಿಸೆಂಬರ್ 3ನೇ ತಾರೀಕು ಮೊದಲ ದಾಳಿ ಆಗುತ್ತೆ. ಆ ಸಂದರ್ಭದಲ್ಲಿ CJ ರಾಯ್ ಅವರು ದುಬೈನಲ್ಲೇ ಇರ್ತಾರೆ. ಅಂದ್ರೆ ಈ ಒಂದು ದಾಳಿ ಆದಂತ ಸಂದರ್ಭದಲ್ಲಿ CJ ರಾಯ್ ಅವರು ದುಬೈನಲ್ಲೇ ಇರ್ತಾರೆ. ಅದಾದ ನಂತರ ಏನು CJ ರಾಯ್ ಅವರಿಗೆ ಈ ರೀತಿ ದಾಳಿ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೋ ಬೆಂಗಳೂರು ಮತ್ತು ಕೊಚ್ಚಿ ಕಚೇರಿ ಮೇಲೆ ದಾಳಿ ಆಗುತ್ತೆ. ಆದ್ರೆ ಬೆಂಗಳೂರು ದಾಳಿಗೆ ಸಂಬಂಧಪಟ್ಟಂತೆ ಹೇಗೆ ಕೊಚ್ಚಿ ಅಧಿಕಾರಿಗಳು ಅಂದ್ರೆ ಕೊಚ್ಚಿ IT ಅಧಿಕಾರಿಗಳು ಬಂದು ಬೆಂಗಳೂರಿನಲ್ಲಿ ದಾಳಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಪ್ರಶ್ನೆ ಮಾಡಿ ಕೇರಳ ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಕೂಡ ಹಾಕ್ತಾರೆ. ಅಂದ್ರೆ ಈ ಒಂದು ತನಿಖೆಗೆ ಅಥವಾ ಈ ಒಂದು ದಾಳಿಗೆ ಅಥವಾ ಈ ವಿಚಾರಣೆಗೆ ನಮಗೆ ಸ್ಟೇ ಕೊಡಬೇಕು. ಬೆಂಗಳೂರಿನಲ್ಲಿ ಕೊಚ್ಚಿ IT ಅಧಿಕಾರಿಗಳಿಗೆ ಏನ್ ಕೆಲಸ, ಅವ್ರು ಯಾಕೆ ಇಲ್ಲಿ ಬಂದು ದಾಳಿ ಮಾಡಿದ್ರು ಅಂತೇಳಿ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ನಲ್ಲಿ IT ಅಧಿಕಾರಿಗಳ ಒಂದು ಓವರ್ ಆಲ್ ತನಿಖೆಗೆ ಸ್ಟೇ ಅನ್ನ ತರ್ತಾರೆ. ಸ್ಟೇ ತಂದ ಬಳಿಕ ಕೊಚ್ಚಿ IT ಅಧಿಕಾರಿಗಳು ಮತ್ತೆ ಹೈಕೋರ್ಟ್ಗೆ ಹೋಗಿ ಆ ಒಂದು ಸ್ಟೇ ಅನ್ನ ವೆಕೆಟ್ ಮಾಡಿಸಿ ಮತ್ತೆ ಡಿಸೆಂಬರ್ನಲ್ಲಿ ಅದೇ ತಿಂಗಳಲ್ಲಿ ಡಿಸೆಂಬರ್ನಲ್ಲೇ ಮತ್ತೆ ಮಗದೊಮ್ಮೆ ಒಂದು ದಾಳಿಯನ್ನ ಮಾಡ್ತಾರೆ. ದಾಳಿ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನ ಅಲ್ಲಿ ಪಡೆದುಕೊಳ್ತಾರೆ. ಆ ದಾಖಲೆಗಳನ್ನ ಸೀಲ್ ಮಾಡಿ ಅಂದ್ರೆ ಕಂಪ್ಲೀಟ್ ಆಗಿ ಆ ದಾಖಲೆಗಳನ್ನ ಸೀಲ್ ಮಾಡಿ ಲಾಕರ್ ನಲ್ಲಿ ಇಟ್ಟಿರ್ತಾರೆ. ಆ ಲಾಕರ್ ಅನ್ನು ಕೂಡ ಸೀಸ್ ಮಾಡಲಾಗಿರುತ್ತೆ. ಅಂದ್ರೆ ಆ ಏನು ಸೀಸ್ ಮಾಡಿದ್ರು ಆ ಸೀಸ್ ಮಾಡಿರುವಂತ ದಾಖಲಾತಿಗಳನ್ನ ಕಂಪ್ಲೀಟ್ ಆಗಿ ಲಾಕರ್ ನಲ್ಲಿಟ್ಟು ಆ ಲಾಕರ್ ಅನ್ನ ಕೂಡ ಸೀಸ್ ಮಾಡಲಾಗಿರುತ್ತೆ. ಅದಾದ ನಂತರ ನಿನ್ನೆ ಮತ್ತೆ IT ಅಧಿಕಾರಿಗಳು ಏನ್ ಬರ್ತಾರೆ, ಅವರು ಬಂದು ಆ ಲಾಕರ್ ನಲ್ಲಿ ಇದ್ದಂತಹ ದಾಖಲಾತಿಗಳು ಅಂದ್ರೆ ಅದು ಮಹತ್ವದ ದಾಖಲಾತಿಗಳಾಗಿರುತ್ತೆ, ಅದೆಲ್ಲವನ್ನು ಕೂಡ ವೆರಿಫೈ ಮಾಡಿ ಅದನ್ನ ಸೀಲ್ ಮಾಡಿ ಇಟ್ಟು ಹೋಗಿರ್ತಾರೆ. ಅದಾದ ನಂತರ CJ ರಾಯ್ ಅವರಿಗೆ ನಿನ್ನೆ ಕೂಡ ಕರೀತಾರೆ. ಅಂದ್ರೆ ನಿಮ್ಗೆ ಈ ಒಂದು ದಾಖಲಾತಿಗೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಬೇಕಾಗುತ್ತೆ. ಡಿಸೆಂಬರ್ 3ನೇ ತಾರೀಕು ಕೂಡ ನಾವು ಬಂದಿದ್ವಿ, ಆ ಸಂದರ್ಭದಲ್ಲೂ ಕೂಡ ನೀವು ವಿದೇಶದಲ್ಲಿ ಇದ್ರಿ. ಅದಾದ ನಂತರ ಸ್ಟೇ ವಿಕೆಟ್ ಆದ ನಂತರ ಮತ್ತೆ ದಾಳಿ ಮಾಡಿದ್ವಿ, ಆಗ್ಲೂ ಕೂಡ ಈ ದಾಖಲಾತಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಣೆಯನ್ನ ಮಾಡಲಾಗಿಲ್ಲ. ಹಾಗಾಗಿ ಇವತ್ತು ಬನ್ನಿ ಅಂತ ಕರೆದಾಗ ನಿನ್ನೆ CJ ರಾಯ್ ಅವರು 3 ಗಂಟೆ ಸುಮಾರಿಗೆ ಕಚೇರಿಗೆ ತೆರಳ್ತಾರೆ. ಕಚೇರಿಗೆ ತೆರಳಿದಂತ ಸಂದರ್ಭದಲ್ಲಿ IT ಅಧಿಕಾರಿಗಳು ಲಾಕರ್ ನಲ್ಲಿ ಇದ್ದಂತ ಒಂದು ಸೀಲ್ಡ್ ಡಾಕ್ಯುಮೆಂಟ್ಸ್ ಏನಿದಾವೆ ಈ ದಾಖಲಾತಿಗಳನ್ನ ಹೊರತೆಗೆದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಮಾಡೋದಕ್ಕೆ ಅಥವಾ ಸ್ಪಷ್ಟನೆಯನ್ನ ಕೇಳೋದಕ್ಕೆ ಮುಂದಾಗ್ತಾರೆ. ಇದೇ ಸಂದರ್ಭದಲ್ಲಿ CJ ರಾಯ್ ಅವರು ಕೊಠಡಿಗೆ ಹೋಗಿ ಬರ್ತೀನಿ ಅಥವಾ ರೂಮ್ ಒಳಗೆ ಹೋಗಿ ಬರ್ತೀನಿ, ನನಗೆ ಒಂದು ಸ್ವಲ್ಪ ಕೆಲಸ ಇದೆ, ನಮ್ಮ ತಾಯಿ ಜೊತೆಯಲ್ಲಿ ಮಾತನಾಡಬೇಕು ಅಂತೇಳಿ ಕೊಠಡಿ ಒಳಗೆ ಹೋದವರು ಏಕಾಏಕಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರುವಂಥದ್ದು. ಹಾಗಾಗಿ ಈ ದಾಖಲೆಗಳೇನಿದ್ವು ಅಥವಾ IT ಅಧಿಕಾರಿಗಳು ಸೀಲ್ ಮಾಡಿರುವಂತಹ ದಾಖಲಾತಿಗಳು ಲಾಕರ್ನಿಂದ ನೆನೆ ಏನ್ ತೆಗೆದ್ರು ಅದು ಯಾವ ದಾಖಲಾತಿ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಇಲ್ಲಿ IT ಅಧಿಕಾರಿಗಳ ಇಂಟ್ರಾಗೇಷನ್ ಆದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಅದು ಯಾವ ದಾಖಲಾತಿಗಳು ಅಂತ. ಆ ಒಂದು ದಾಖಲಾತಿಗಳು ತೆಗೆಯುವಂತ ಸಂದರ್ಭದಲ್ಲಿ ಅಥವಾ ಅದಕ್ಕೆ ಸ್ಪಷ್ಟನೆ ಕೇಳುವಂತ ಸಂದರ್ಭದಲ್ಲೇ ಈ ರೀತಿ CJ ರಾಯ್ ಅವರು ಕೊಠಡಿ ಒಳಗೆ ಹೋಗಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರೋದೇನಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂತದ್ದು. ಹಾಗಾಗಿ ಈಗ ಸದ್ಯ ಯಾವ ಒಂದು ದಾಖಲಾತಿಗಳನ್ನ IT ಅಧಿಕಾರಿಗಳು ಹೊರತೆಗೆಯೋದಕ್ಕೆ ಹೇಳಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಶೋಕ್ ನಗರ ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ನವೀನ್, ಸಂದೇಶ್, ಇಲ್ಲಿ ಅನುಮಾನ ಮೂಡೋದೇನೆ ಆ ವಿಚಾರಕ್ಕೆ ಯಾವ ದಾಖಲಾತಿಗಳು ಹೊರಗಡೆ ತೆಗೆಯೋದಕ್ಕೆ ಹೇಳಿದ್ರು, ಅದರಿಂದ ಏನು ಹೊರಗಡೆ ಬರ್ತಿತ್ತು, ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒತ್ತಡ ಅದರಲ್ಲಿ ಏನಿತ್ತು ಅವರಿಗೆ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು, ನೀವು ಆಗಲೇ ಹೇಳ್ತಾ ಇದ್ರಿ ಅವರು ಸಮಯಕ್ಕೆ ಸರಿಯಾಗಿ ದುಬೈನಲ್ಲಿ ಒಂದು ಪ್ರಾಜೆಕ್ಟನ್ನು ಮುಗಿಸ್ಕೊಟ್ರು, ಯಾವುದೇ ಸಾಲವನ್ನು ಮಾಡಲಿಲ್ಲ, ಇದೆಲ್ಲವೂ ಕಣ್ಣು ಕುಕ್ಕಿತ್ತು. ಹಾಗೆ ಅವರು ಆಯೋಜನೆ ಮಾಡಿದಂತಹ ಐಷಾರಾಮಿ ಪಾರ್ಟಿ. ಸಂದೇಶ್, ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋ ವಿಚಾರ ಒಂದಿದೆ. ಏನು ಅಂದರೆ ಅವ್ರು ಯಾವಾಗಲೂ ಹೇಳ್ತಾ ಇದ್ದಿದ್ದೆ ನಾನು ಬಿಸ್ನೆಸ್ಸನ್ನು ಸಾಲ ಮಾಡದೇ ಮಾಡಬೇಕು. ಹಾಗೆ ಅವರ ಸಂಸ್ಥೆ ಪ್ರಖ್ಯಾತಿಯನ್ನು ಗಳಿಸಿದ್ದು, ಹೆಸರು ಪಡೆದಿದ್ದು ಅವರು ನಿಗದಿತ ಸಮಯಕ್ಕೆ ತಾವು ತೆಗೆದುಕೊಂಡಂತಹ ಪ್ರಾಜೆಕ್ಟ್ಗಳನ್ನು ಟೈಮ್ ಸರಿಯಾಗಿ ಮಾಡಿಕೊಡ್ತಾರೆ ಅನ್ನೋ ಉದ್ದೇಶಕ್ಕೆ.
ಅದೇ ರೀತಿಯಲ್ಲಿ ಅವರು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲೂ ಕೂಡ ಗುರುತಿಸ್ಕೊಂಡಿದ್ರು, ಬೇರೆ ಬೇರೆ ಅವರ ಉದ್ಯಮಗಳಲ್ಲಿ ಏನು ಗುರುತಿಸ್ಕೊಂಡಿದ್ರು ಆ ನಂಟುಗಳು ಏನಿತ್ತು, ಅವರು ಬೇರೆ ಬೇರೆ ಕಡೆಗೂ ಕೂಡ ಈ ಥರದ ಪಾರ್ಟಿಗಳನ್ನು ಆಯೋಜನೆ ಮಾಡಿದರು. ಆದರೂ ಈ ಪಾರ್ಟಿ ಕಣ್ಕುಕ್ಕೋದಕ್ಕೆ ಕಾರಣ ಏನು? ಈ ಪ್ರಾಜೆಕ್ಟ್ ಟೈಮ್ ಸರಿಯಾಗಿ ಮುಗೀತು ಅನ್ನೋದು ಕಾರಣ ಹೇಗಾಯಿತು? ಈ ಥರದ ಅನುಮಾನಗಳು ಕೂಡ ಮೂಡುತ್ತಲ್ವಾ ಸಂದೇಶ್? ನವೀನ್, ಇಲ್ಲಿ ಪ್ರಮುಖವಾಗಿರುವಂಥದ್ದು IT ಅಧಿಕಾರಿಗಳು ಇವರು ಈ ಹಿಂದೆ ನಡೆಸಿರುವಂತಹ ಪಾರ್ಟಿಗಳ ಮೇಲೂ ಕೂಡ ಗಮನ ಇಟ್ಟಿರ್ತಾರೆ. ಜೊತೆಗೆ ಇವರು ಪಾಡ್ಕಾಸ್ಟ್ಗಳಲ್ಲಿ ಮಾತನಾಡಿರುವಂತಹ ವಿಡಿಯೋಸ್ಗಳಾಗಿರ್ಬೋದು ಅಥವಾ ಇವರು ಹೊರಗಡೆ ಇವರ ಲೈಫ್ ಸ್ಟೈಲ್ಗಳನ್ನು ಕೂಡ ಮಾನಿಟರಿಂಗ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈ ಎಲ್ಲ ಒಂದು ಪಾರ್ಟಿಗಳಲ್ಲಿ, ಅಂದರೆ ಈ ಹಿಂದೆ ನಡೆದಂಥ ಪಾರ್ಟಿ ಆಗಿರ್ಬೋದು ಅಥವಾ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರೈಮರಿ ಹೋಮ್ ವರ್ಕ್ ಅನ್ನ ಯಾವತ್ತು IT ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಪ್ರೈಮರಿ ಇನ್ಫಾರ್ಮೇಶನ್ ಇಲ್ಲದೆ ಯಾವುದೇ ಕಾರಣಕ್ಕೂ ಕೂಡ IT ಅಧಿಕಾರಿಗಳು ದಾಳಿಯನ್ನ ಮಾಡೋದಿಲ್ಲ. ಹಾಗಾಗಿ ಆ ಒಂದು ಪಾರ್ಟಿಗಳ ಸಂದರ್ಭದಲ್ಲಿ ಕಂಪ್ಲೀಟ್ ಆ ಒಂದು ಡೀಟೇಲ್ಸ್ ಅನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಅಥವಾ ಪ್ರೈಮರಿ ಇನ್ಫಾರ್ಮೇಶನ್ ಅನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ತಪ್ಪುಗಳು ಕಂಡು ಬರದೇ ಇರಬಹುದು. ಆದ್ರೆ ಈ ಬಾರಿ ನಡೆದಂತ ಐಷಾರಾಮಿ ಪಾರ್ಟಿ ಏನಿದೆ ಆ ಪಾರ್ಟಿ ಸಂದರ್ಭದಲ್ಲಿ ಈ ತಪ್ಪುಗಳು, ಅಂದ್ರೆ ಮೇಲ್ನೋಟಕ್ಕೆ ಆ ಒಂದು ಪ್ರಾಜೆಕ್ಟ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಕಟ್ಟಿರುವಂತಹ ತೆರಿಗೆ ಆಗಿರ್ಬೋದು, ಇವೆಲ್ಲದರ ಒಂದು ಪ್ರೈಮರಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ಏನು ತಪ್ಪಾಗಿದೆ ಅನ್ಸಿರ್ಬೋದು. ಆ ಕಾರಣಕ್ಕಾಗಿಯೇ ಈ ಬಾರಿ ದಾಳಿ ನಡೆಸಿರುವಂತದ್ದು. ಅಂದ್ರೆ ಆ ಒಂದು ಪಾರ್ಟಿ ಆದ ನಂತರ ದಾಳಿಯನ್ನ ನಡೆಸಿದ್ದಾರೆ. ಪ್ರಮುಖವಾಗಿ IT ಅಧಿಕಾರಿಗಳು ದಾಳಿ ಮಾಡ್ತಾರೆ ಅಂದ್ರೆ ಇಲ್ಲಿ ತೆರಿಗೆ ವಂಚನೆ ಆಗಿದ್ರೆ ಮಾತ್ರ ದಾಳಿ ಮಾಡ್ತಾರೆ, ಅಥವಾ ಈ ತೆರಿಗೆ ವಂಚನೆ ಆಗಿದೆ ಅಂತ ಹೇಳಿ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಇಫ್ ಸಪೋಸ್ ಏನಾದ್ರೂ ಅಲ್ಲಿ ಆದಾಯದ ಮೂಲ ಅಥವಾ ಏನಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಯಾವ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿದ್ದಾರೆ ಅಥವಾ ಯಾವ ಪ್ರಾಜೆಕ್ಟ್ ಅನ್ನ ತೆಗೆದುಕೊಂಡು ಆ ಪ್ರಾಜೆಕ್ಟ್ ಅನ್ನ ಮುಗಿಸ್ಕೊಟ್ಟಿದ್ದಾರೆ, ಆ ಒಂದು ಪ್ರಾಜೆಕ್ಟ್ಗೆ ಇನ್ವೆಸ್ಟ್ ಮಾಡಿರುವಂತಹ ಹಣದ ಮೂಲದ ಬಗ್ಗೆ ಏನಾದರೂ ಅನುಮಾನ ಬಂದಂತ ಸಂದರ್ಭದಲ್ಲಿ ಅದನ್ನ ಇಡಿಗೆ ಮಾಹಿತಿಯನ್ನ ರವಾನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಒಂದು ವಿಚಾರ ತಿಳ್ಕೋಬೇಕು, IT ಅಧಿಕಾರಿಗಳಿಗೆ ಅರೆಸ್ಟ್ ಮಾಡುವಂತ ಯಾವುದೇ ರೈಟ್ಸ್ಗಳು ಕೂಡ ಇಲ್ಲ. IT ಅಧಿಕಾರಿಗಳ ತನಿಖೆ ವೇಳೆಯಲ್ಲಿ ಏನಾದರೂ ಇಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ ಅಥವಾ ಇಲ್ಲಿ ಮನಿ ಲಾಂಡ್ರಿಂಗ್ ಆಗಿದೆ, ಹವಾಲಾ ಆಗಿದೆ ಅನ್ನೋದೇನಾದ್ರೂ ಕಂಡು ಬಂದ್ರೆ ಆಗ ED ಅಧಿಕಾರಿಗಳಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಅದಾದ ನಂತರ ED ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ. ಅಂದ್ರೆ IT ಅಧಿಕಾರಿಗಳು ಪರಿಶೀಲನೆ ವೇಳೆ ಪಡೆದುಕೊಂಡಿರುವಂತಹ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಇಲ್ಲಿ ಏನಾಗಿದೆ ಅಂದ್ರೆ ಯಾವ ಸೆಕ್ಷನ್ ಅಡಿಯಲ್ಲಿ ನಾವು ಕೇಸನ್ನು ದಾಖಲು ಮಾಡಬೇಕು, PMLA, FEMA, FERA ಅಥವಾ ಕಾಫಿ ಪೋಸಾ ಆಗಿರ್ಬೋದು ಅಥವಾ ಫಿಗಿಟಿವ್ ಎಕನಾಮಿಕ್ ಅಫೆಂಡರ್ ಆಕ್ಟ್ ಅಂತೇನಿದೆ, ಈ ಒಂದು ಆಕ್ಟ್ಗಳೇನಿದಾವೆ ಈ ಸೆಕ್ಷನ್ಗಳ ಅಡಿಯಲ್ಲಿ ನಾವೇನಾದ್ರು ತನಿಖೆ ನಡೆಸಬೇಕಾ, ಇವೆಲ್ಲವನ್ನು ಕೂಡ ಯೋಚನೆ ಮಾಡ್ತಾರೆ. ಆದರೆ ಮೊದಲಿಗೆ IT ಅಧಿಕಾರಿಗಳಿಗೆ ಅರೆಸ್ಟ್ ಮಾಡುವಂತ ರೈಟ್ಸ್ ಇಲ್ಲ. ಹಾಗಾಗಿ ಇಲ್ಲಿ ತನಿಖೆ ಸಂದರ್ಭದಲ್ಲಿ ಏನಾದರೂ ಲೂಪೋಲ್ಸ್ಗಳು ಕಂಡು ಬಂದ್ರೆ ಅಥವಾ ಸ್ಪಷ್ಟನೆಯನ್ನು ಕೊಡೋದಕ್ಕೆ ವಿಫಲರಾದ್ರೆ ಮಾತ್ರ ED ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಆದ್ರೆ ನಿನ್ನೆ IT ಅಧಿಕಾರಿಗಳ ಒಂದು ದಾಳಿ ಕಂಪ್ಲೀಟ್ ಆಗಿ ಮುಗ್ದಿರಲಿಲ್ಲ, ಇನ್ನು ಶುರು ಮಾಡ್ತಾ ಇದ್ರು. ಆ ಲಾಕರ್ ನಲ್ಲಿ ಇದ್ದಂತಹ ದಾಖಲಾತಿಗಳನ್ನ ಪಡೆದುಕೊಂಡು ಅದಕ್ಕೆ ಸ್ಪಷ್ಟನೆ ಕೇಳುವಂತ ಹಂತದಲ್ಲಿದ್ರು. ಈ ಹಂತದಲ್ಲೇ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದೇನಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಯಾಕಂದ್ರೆ ಅಲ್ಲಿ IT ಅಧಿಕಾರಿಗಳ ಪರಿಶೀಲನೆ ವೇಳೆ ಮೂಲದ ಬಗ್ಗೆ ಆಗಿರ್ಬೋದು ಅಥವಾ ತೆರಿಗೆ ವಂಚನೆ ಬಗ್ಗೆ ಆಗಿರ್ಬೋದು ಯಾವುದೇ ಒಂದು ಕ್ಲಿಯರ್ ಕಟ್ ಕ್ಲಾರಿಟಿ ಸಿಕ್ಕಿಲ್ಲ. ಬಿಕಾಸ್ CJ ರಾಯ್ ಅವರ ಇಂಟ್ರಾಗೇಷನ್ ಅಲ್ಲ ಆಗಿಲ್ಲ. ಹಾಗಾಗಿ ಈ ದಾಖಲಾತಿಗಳನ್ನ ತೆಗೆದಂತ ಸಂದರ್ಭದಲ್ಲೇ ಒಳಗೆ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದೇನಿದೆ ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ವೆರಿ ಸಿಂಪಲ್, IT ಅಧಿಕಾರಿಗಳು ಯಾರು ನೆನೆ ರೈಡ್ ಮಾಡಿದ್ರು ಅವರ ಒಂದು ವಿಚಾರಣೆ ಮಾಡಿದ್ರೆ ಅಥವಾ ಅವರ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಂಡ್ರೆ ಅಥವಾ ಯಾವ ದಾಖಲಾತಿಗಳನ್ನ ಅವರು ನೆನೆ ಲಾಕರ್ನಿಂದ ತೆಗೆದ್ರು ಅಂತ ವಿಚಾರಣೆ ಮಾಡಿದ್ರೆ ಅಲ್ಲಿ ಆಗ ಕ್ಲಿಯರ್ ಕಟ್ ಆಗಿ ಯಾವ ಕಾರಣಕ್ಕಾಗಿ ಈ ಒಂದು ಆತ್ಮಹತ್ಯೆ ಆಯ್ತು ಅನ್ನೋದು ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಲಿದೆ. ನವೀನ್, ಥ್ಯಾಂಕ್ ಯು ಸಂದೇಶ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.